ಅಂತ ಹೇಳಿ ಅಂತಂದ್ರೆ ಶಿಕ್ಷಣವನ್ನ ಮುಂದುವರಿಸಿ ಬೇಗ ಮದುವೆ ಮಾಡೋದು ಬೇಡ ಅಂತ ಹೇಳಿ ಹೋಲ್ಡ್ ಆನ್ ಅಂತ ಹೇಳಿ ವಾಟ್ ನೆಕ್ಸ್ಟ್ ಅಂತ ಹೇಳಿ ಅಂದ್ರೆ 10th PU ಆದ್ಮೇಲೆ ಮುಂದಿನ ಶಿಕ್ಷಣ ಏನು ಅನ್ನೋ ಮಾರ್ಗದರ್ಶನವನ್ನು ನೀಡಬೇಕು ಅಂತ ವೃತ್ತಿ ಮಾರ್ಗದರ್ಶನವನ್ನು ನೀಡ್ತಾ ಮುಂದಾಳತ್ವ ಜೀವನ ಕೌಶಲ್ಯ ಜೀವನೋಪಾಯ ಕಲಿಕೆಗಳನ್ನು ನೀಡೋದ್ರ ಜೊತೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೊದಲಿಗೆ ನಾನು ಸಂವಾದ ಒಡನಾಡಿಗಳು ಮತ್ತು ಸಂವಾದ ಕರ್ನಾಟಕ ಯುವ ಮುನ್ನಡೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ನೀಡಬೇಕು. ಯುವತಿಯರೆಲ್ಲ ಇದ್ದೀರಾ, ಆದ್ರೆ ಯಾರಲ್ಲಿ ಹುರುಪಿಲ್ಲ ಅಲ್ವಾ? ಆಗ್ಲೇ ನಮ್ಮ ವೆಂಕಟಚಲಪತಿ ಹಾಡು ಹೇಳುವಾಗ ಮಾತ್ರ ಬಹಳ ಜೋರಿತ್ತು, ಆದ್ರೆ ಈಗೆಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಲ್ವಾ? ಎಲ್ಲರೂ ಒಂದ್ಸರಿ ಜೋರ ಚಪ್ಪಾಳೆ ಹಾಕಿ. ಕೆಲವೊಂದು ವರದಿಗಳನ್ನ ನಮ್ಮ ಸಂವಾದ ಒಡನಾಡಿಗಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಹೋಗಿ ಅಲ್ಲಿ ಇರ್ತಕ್ಕಂಥ ಯುವತಿಯರು ಇರ್ತಕ್ಕಂಥ ಒಂದು ಸಮಸ್ಯೆಗಳು ಅಥವಾ ಅಲ್ಲಿನ ಸೌಲಭ್ಯಗಳ ಬಗ್ಗೆ ಒಂದು ವರದಿಯನ್ನ ತಯಾರು ಮಾಡಿದ್ದಾರೆ. ಹಿಂದೆನೂ ಸಹಿತ ನನಗೂ ಸಹಿತ ಒಂದು ಅರ್ಜಿಯನ್ನು ನೀಡಿದ್ರು. ಈಗ ಒಂದು ವರ್ಷ ಆಗಿರ್ಬೇಕು. ಕಾನ್ಸ್ಟಿಟ್ಯೂಷನ್ ನಮಗೆ ಭಾರತ ಸಂವಿಧಾನ ನಮಗೆ ಹಕ್ಕುಗಳ ಜೊತೆಗೆ ಕೆಲವು ಕರ್ತವ್ಯಗಳನ್ನು ಕೊಟ್ಟಿದೆ ಭಾರತದ ನಾಗರಿಕರಾಗಿ. 51A(G) ನಲ್ಲಿ ಹೇಳುತ್ತೆ, ಇಲ್ಲಿನ ನೆಲ ಜಲ ವನ್ಯಜೀವಿ ಜೀವ ಸಂಕುಲವನ್ನು ಸಂರಕ್ಷಣೆ ಮಾಡುವ ಕರ್ತವ್ಯ ನಮ್ಮೆಲ್ಲ ಭಾರತೀಯ ಪ್ರಜೆಗಳಿಗಿದೆ. ಅದರಿಂದಾಗಿ ಯುವ ಜನರು ಹಕ್ಕಿನ ನೆಲೆಯಿಂದ ನೋಡಿದ್ರೆ ನಾವು 3-4 ವರ್ಷಗಳ ಹಿಂದೆ ಕೇಳಿದ್ವಿ ಕರ್ನಾಟಕ ಸರ್ಕಾರವನ್ನು. ಕೋವಿಡ್ ಬಂದಾಗ ಹಳ್ಳಿಗಳಲ್ಲಿ ನಗರದಲ್ಲಿದ್ದಂತ ಯುವ ಜನರೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ವಾಪಸ್ ಬರ್ತಿದ್ದಾರೆ. ಉದ್ಯೋಗದ ದೊಡ್ಡ ಸವಾಲಾಗ್ತಿದೆ. ದಯವಿಟ್ಟು ಈ ವರ್ಷ